ವಾಟ್ಸಪ್ ಗ್ಯಾಂಗ್ ಕಾರ್ನರ್ ಸೀಟ್. ಇವತ್ತು ಬೇರೆ ರೀತಿಯಾದಂತಹ ಒಂದು ವಿಚಿತ್ರವಾದಂತಹ ಕಥಾವಿಚಿತ್ರ ಚಿತ್ರದ ವಿವರಣೆ ವಿಶ್ಲೇಷಣೆಗೆ ಸ್ವಾಗತ. ಈ ತಂಡದ ಬಗ್ಗೆ ನಾನು ಮೊದಲು ನಿಮ್ಗೆ ಹೇಳಬೇಕು. ವರ್ಧನ ಅನ್ನೋ ಒಂದು ಸಿನಿಮಾನ ಮಾಡಿದ್ರು, ಸುಧಾಕರ್ ನಿರ್ಮಾಪಕರು ಆ್ಯಂಡ್ ನಾಗೇಂದ್ರ ಅರಸ್ ಅದರ ನಿರ್ದೇಶಕರಾಗಿದ್ದರು ಆ್ಯಂಡ್ ಅಂಟಮ್ಮ ಹರ್ಷ ಅದರ ನಾಯಕರು. ಅದೇ ತಂಡ ಇವಾಗ ಕಥಾವಿಚಿತ್ರ ಸಿನಿಮಾ ಮಾಡಿದ್ದಾರೆ. ಕಥಾವಿಚಿತ್ರದಲ್ಲಿ ಹರ್ಷ ಅನ್ನೋ ಹೆಸರು ಮಾತ್ರ ಕಂಟಿನ್ಯೂ ಆಗ್ತಾ ಇದೆ, ಯಾಕೆಂದರೆ ಇಲ್ಲಿ ಹರ್ಷ ಅನ್ನೋ ಹೊಸ ಹೀರೋ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಕರ್ವಾದಲ್ಲಿ ಹೆದರಿಸಿ ಎಲ್ಲ ಮಾಡಿದಂತಹ ಅನು ಅವರು ಈ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಕಥಾವಿಚಿತ್ರ. ಸೊ ಒನ್ ಲೈನ್ ಸ್ಟೋರಿ ಆಫ್ ಕಥಾವಿಚಿತ್ರ ಏನಪ್ಪ ಅಂತಂದ್ರೆ, ಈ ಸಿನಿಮಾನ ಮುಂಚೆ ಫಸ್ಟ್ ಹೇಳ್ಬಿಡ್ತೀನಿ. ನಾಗೇಂದ್ರ ಅರಸ್ ಅವರು ಬರೀ ಸಂಕಲನ ಮಾಡಿದ್ದಾರೆ, ಅಂದರೆ ಎಡಿಟಿಂಗ್ ಮಾಡಿದ್ದಾರೆ. ಡೈರೆಕ್ಷನ್ ಮಾಡಿರೋದು ಅನೂಪ್ ಆಂಟನಿ. ಸೊ ಅನೂಪ್ ಆಂಟನಿ ಅವರ ಕಥಾವಿಚಿತ್ರ ಚಿತ್ರದ ಒನ್ ಲೈನ್ ಸ್ಟೋರಿ ಏನಪ್ಪ ಅಂದ್ರೆ, ಹೇಳು ಗುರು, ನೀನೇ ಹೇಳು. ಏನೋ ವರ್ಧನ ಸಿನಿಮಾ ಬರೀ ಹೇಳ್ತಾ ಇದೆಯಾ, ಕಥಾವಿಚಿತ್ರದ ಬಗ್ಗೆ ನೀನೇ ಹೇಳ್ಬಿಡು. ಇಷ್ಟೊಂದೆಲ್ಲ ಡೀಟೇಲ್ಸ್ ಕೊಡ್ತಾ ಇದೆಯಾ ಅಂದರೆ ನಿನಗೆಲ್ಲ ಗೊತ್ತಿರಬೇಕು. ಏನಿದು ವಿಚಿತ್ರ ಅಂತ ನೋಡ್ತಾ ಇದ್ದೀರಾ? ಇದೇ ಕಥಾವಿಚಿತ್ರ. ಎಸ್, ದೆವ್ವ ಇದೆ ಅಂತ ನಾವು ಫಸ್ಟ್ ಆಫ್ ಆಲ್ ಅನ್ಕೋತಾ ಇರ್ತೀವಿ. ಆದರೆ ಆ ಇಂಟರ್ವಲ್ ಬ್ಲಾಕ್ ಒಂದು ಬರುತ್ತೆ, ಅಲ್ಟಿಮೇಟಾಗಿ ಆ ದೆವ್ವನೇ ಹೆದರ್ಕೊಳ್ತಾ ಇರುತ್ತೆ. ಏನೋ ನವೀನ, ಏನು ಹೇಳ್ತಾ ಇದೆಯಾ ಅಂತ ನೋಡ್ತಾ ಇದೆಯಾ? ಇದನ್ನೆಲ್ಲ ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು? ಇದು ಕಥಾವಿಚಿತ್ರ. ಎಸ್, ಅನೂಪ್ ಆಂಟನಿ ಅವರು ತುಂಬ ಒಳ್ಳೆ ಕಾನ್ಸೆಪ್ಟ್ನ ಮಾಡ್ಕೊಂಡಿದ್ದಾರೆ ಕಥಾವಿಚಿತ್ರ ಅಂತ. ಸೊ ಈ ಕಥಾವಿಚಿತ್ರದ ಒನ್ ಲೈನ್ ಸ್ಟೋರಿ ಫಸ್ಟ್ ಹಾಫ್ ಅಂತೂ ನಾನು ವಾವ್ ಅನಿಸ್ಬಿಡ್ತು ನನಗೆ. ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಅನು ಅವರ ಒಂದು ಪಾತ್ರ ಬ್ರಿಲಿಯಂಟ್ ಆಗಿರೋವಂಥ ಒಂದು ಪಾತ್ರ. ಸಹನಾ ಅಂತ ಅವರ ಕ್ಯಾರೆಕ್ಟರ್ ಹೆಸರು. ಅವರು ಕಾಣೆಯಾಗಿದ್ದಾರೆ ಅಂತ ಅವ್ರನ್ನ ಹುಡುಕ್ತಾ ಇರ್ತಾರೆ. ಅವ್ರು ನೋಡಿದ್ರೆ ಒಂದು ಮನೇಲಿ ಪಾಪ ಎಲ್ಲ ಕಡೆ ಹೆದರ್ಕೋತಾ ಇರ್ತಾರೆ. ಆ್ಯಂಡ್ ದೆವ್ವನ ತೋರಿಸ್ದೇನೆ, ಅಂದರೆ ಒಂದು ಯಾವುದೋ ಒಂದು ವೈಟ್ ಕಲರ್ ಶ್ಯಾಡೋ ಹಾಗೆ ಪಾಸ್ ಆಗೋದು, ಅಥವಾ ಬ್ಲ್ಯಾಕ್ ಕಲರ್ದು ಏನೋ ಮೇಲಿಂದ ಕೆಳಗಡೆ ಬರೋದು, ಅದು ಯಾವುದೂ ಇಲ್ದಂಗೆ ಬರೀ ಪ್ರಾಪರ್ಟೀಸ್ನ ಅಲ್ಲಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಗ್ರಾಫಿಕ್ಸಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡಿ ಟೆಕ್ನಿಕಲಿ ವಾವ್ ಅಂತ ಒಂದು ಔಟ್ಪುಟ್ ಕೊಟ್ಟು ಹೆದರಿಸಿದಾರಲ್ಲ, ಅದು ತುಂಬ ಒಳ್ಳೆ ವಿಷಯ. ಆ್ಯಂಡ್ ಆ ಇಂಟರ್ವಲ್ ಬ್ಲಾಕ್ ಮಾತ್ರ ಬ್ರಿಲಿಯಂಟ್. ಏನಾ ಇಂಟರ್ವಲ್ ಬ್ಲಾಕ್ ಅಂತ ಹೇಳಿದ್ರೆ, ಇಲ್ಲ, ನಾನು ಖಂಡಿತ ಅದನ್ನು ಓಪನ್ ಆಗಿ ರಿವೀಲ್ ಮಾಡೋದೇ ಇಲ್ಲ, ಯಾಕೆಂದರೆ ಅದನ್ನು ನೋಡಿದ್ರೇ ಚಂದ, ತುಂಬ ಚೆನ್ನಾಗಿರುತ್ತೆ. ಹೆದರ್ಕೋತಾ ಇರೋರೇನೆ ಅಲ್ಲಿ ಏನೋ ಆಗಿರ್ತಾರೆ. ಸೊ ಅದು ವೆರಿ ಸೂಪರ್ ಪಾಯಿಂಟು. ಆ್ಯಂಡ್ ಸೆಕೆಂಡ್ ಹಾಫ್ ಆಫ್ ದ ಸಿನಿಮಾ ತಗೊಂಡ್ರೆ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಇಲ್ಲಿ ನನಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಏನು ಅಂದರೆ, ಪಾಸಿಟಿವ್, ತುಂಬ ಒಳ್ಳೆ ಕಾನ್ಸೆಪ್ಟು, ಬ್ರಿಲಿಯಂಟ್ ಆಗಿರೋ ಕಾನ್ಸೆಪ್ಟು. ಇದನ್ನು ನಾನು ನಮ್ಮ ಬೆಂಗಳೂರಿನ ಮೆಟ್ರೋಗೆ ಹೋಲಿಸ್ತೀನಿ. ಅಲ್ಲೇ ಗೊತ್ತಾಗ್ಬಿಟ್ಟಿರ್ಬೇಕು ನಿಮಗೆ ಏನದು ಅಂತ. ಎಸ್, ಬೆಂಗಳೂರಿನ ಮೆಟ್ರೋ ಅನ್ನೋದು ತುಂಬ ಒಳ್ಳೆ ಕಾನ್ಸೆಪ್ಟು. ಈ ಕಾನ್ಸೆಪ್ಟು ಜಾರಿಗೆ ಬರೋದಕ್ಕೆ ನಾವು ಎಷ್ಟು ಅನುಭವಿಸ್ತಾ ಇದ್ದೀವಿ, ಎಷ್ಟು ಮರಗಳ ಬಲಿ ಆಗ್ತಾ ಇದೆ, ನಾವು ಎಷ್ಟು ಪೊಲ್ಯೂಷನನ್ನು ಅನುಭವಿಸ್ತಾ ಇದ್ದೀವಿ, ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ. ಇದೇ ಥರ ಕತೆ ಸ್ವಲ್ಪ ಸೆಕೆಂಡ್ ಹಾಫಲ್ಲಿ ಆಗೋಗುತ್ತೆ. ಒಂದು ಚೂರು ಎಲ್ಲೋ ಒಂದು ಮೈನ್ಯೂಟ್ ಲೆವೆಲಲ್ಲಿ ಸ್ಕ್ರೀನ್ ಪ್ಲೇಯಲ್ಲಿ ಸ್ವಲ್ಪ ಎಡವು ಬಿಟ್ಟಿದ್ದಾರೆ. ಸೊ ಆ ಸ್ಕ್ರೀನ್ ಪ್ಲೇ ಸ್ವಲ್ಪ ಎಡುವುದೇ ಒಂಚೂರು ಆ ಥ್ರಿಲ್ಲಿಂಗ್ ಎಲಿಮೆಂಟನ್ನು, ರಿವೀಲ್ ಮಾಡೋವಂತಹ ಎಲಿಮೆಂಟನ್ನು ಅನು ಅವರು, ಅಂದರೆ ಸಹನಾ ಅನ್ನೋ ಪಾತ್ರ ಯಾವ ರೀತಿ ಒಂದು ಆಗಬಾರ್ದ ಆ ಘಟನೆ ಅವ್ರಿಗೆ ಆಗಿ ಯಾವ ರೀತಿ ಅವರು ಒಂದು ದಾರುಣ್ಯಕರವಾದಂತಹ ಒಂದು ಕೆಟ್ಟ ವಿಷಯಕ್ಕೆ ಒಳಗಾಗ್ತಾರೋ, ಅದನ್ನು ಯಾರು ಮಾಡಿದ್ದು ಅನ್ನೋದನ್ನು ರಿವೀಲ್ ಮಾಡ್ದೇ ಸ್ವಲ್ಪ ಹಾಗೇ ಕ್ಯಾರಿ ಓವರ್ ಮಾಡಿ ತೋರಿಸ್ಬಿಟ್ಟಿದ್ರೆ ಅಲ್ಟಿಮೇಟ್ ಆಗಿದ್ದಿರೋದು ಅಂತ ನನಗೆ ತುಂಬ ಅನ್ನಿಸ್ಬಿಡ್ತು ಆ ಸಿನಿಮಾ ನೋಡ್ತಾ ಇದ್ದಂಗೆ. ಸೊ ದಟ್ ಇಸ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಫ್ ಕಥಾವಿಚಿತ್ರ. ಬಟ್ ಪರ್ಫಾರ್ಮೆನ್ಸಸ್ ಇಲ್ಲಿ ಹೇಳಲೇಬೇಕು. ಅನು ರಾಕ್ಸ್, ಬ್ರಿಲಿಯಂಟ್. ಕರ್ವ ಆದಮೇಲೆ ಅನು ಅವ್ರಿಗೆ ಬ್ರಿಲಿಯಂಟ್ ಆಗಿರೋ ಒಂದು ಕಾನ್ಸೆಪ್ಟು, ಬ್ರಿಲಿಯಂಟ್ ಆಗಿರೋ ಒಂದು ಸಬ್ಜೆಕ್ಟ್ ಸಿಕ್ಕಿದೆ. ಆ್ಯಂಡ್ ಅದ್ರ ಜೊತೆಗೆ ಹರ್ಷ ಅನ್ನೋ ಹೊಸ ಕ್ಯಾರೆಕ್ಟರು, ಅದ್ರ ಜೊತೆಗೆ ಹ್ಯಾರಿ ಅಂತ ಇನ್ನೊಂದು ಹೊಸ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇನ್ನೊಬ್ಬ ಆರ್ಟಿಸ್ಟ್ ಅವರು. ಸೊ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇವರೆಲ್ಲರಿಗಿಂತ ಹೆಚ್ಚಾಗಿ ನಾನು ಅಭಿಲಾಷ್ ಅವ್ರ ಬಗ್ಗೆ ಹೇಳಲೇಬೇಕು. ಅಭಿಲಾಷ್ ಕಾಲಹಟ್ಟಿ ಇವ್ರ ಹೆಸರು. ಅಭಿಲಾಷ್ ಕಾಲಹಟ್ಟಿ ಅವರ ಕ್ಯಾಮ್ರಾ ವರ್ಕ್ ಆ್ಯಂಡ್ ಲೈಟಿಂಗ್ ಅಮೇಝಿಂಗ್, ಬ್ರಿಲಿಯಂಟ್ ಆಗಿದೆ. ಆ್ಯಂಡ್ ನಾಗೇಂದ್ರ ಅರಸ್ ಅವರ ಎಡಿಟಿಂಗ್ ಇದರಲ್ಲಿ, ಆ್ಯಂಡ್ ಸೌಂಡ್ ಎಫೆಕ್ಟ್ಸು ಮತ್ತು ವಿಜುವಲ್ ಎಫೆಕ್ಟ್ಸು ಎಲ್ಲ ಎಫೆಕ್ಟ್ಸ್ನ ನೋಡ್ಕೊತಾ ಇದ್ದಾರೆ. ಅದು ಕೂಡ ಟೀಮ್ಸ್ ಬ್ರಿಲಿಯಂಟಾಗಿ ವರ್ಕ್ ಮಾಡಿದ್ದಾರೆ. ಶಂಕರ್ ಅನ್ನೋರು ಅದನ್ನು ಮಾಡಿದ್ದಾರೆ. ಆ್ಯಂಡ್ ರೀ ರೆಕಾರ್ಡಿಂಗ್ ಮ್ಯೂಸಿಕ್ ಹೇಳಲೇಬೇಕಾ, ನಮ್ಮ ಮಿನಿ ಟೈನಿ ಡೈನೋಮೆಟ್ ಅವರು, ನಿಜವಾಗ್ಲೂ ನಮ್ಮ ಮ್ಯಾಥ್ಯೂಸ್ ಮನು ಅವರು
ಬ್ರಿಲಿಯಂಟಾಗಿ ಮಾಡಿದ್ದಾರೆ ರೀ ರೆಕಾರ್ಡಿಂಗ್. ಆ್ಯಂಡ್ ಸಿಚುವೇಶನ್ಗೆ ಬೇಕಾದಂತಹ ಹಾಡುಗಳು, ಹೆದರಿಸೋವಂತಹ ಒಂದಷ್ಟು ವಿಷಯಗಳು, ಅದ್ರ ಜೊತೆಗೆ ತಾಯಿ ಸೆಂಟಿಮೆಂಟು, ಎಮೋಷನ್ನು, ಲವ್ವರ್ ಜೊತೆ ಇರೋವಂತಹ ಕನೆಕ್ಷನ್ಸು, ಇದನ್ನು ತೋರಿಸೋದಕ್ಕೆ ಒಂದಷ್ಟು ಮ್ಯೂಸಿಕಲ್ ಆಗಿ ಹೇಳೋವಂಥ ವಿಷಯಗಳು ಸೂಪರ್ಬ್ ಆಗಿ ಬಂದಿದೆ. ಟೆಕ್ನಿಕಲಿ ವೆರಿ ಸೌಂಡ್ ಸಿನಿಮಾ. ಸೊ ನೀವು ನಿಜವಾಗ್ಲೂ ಹೋಗ್ಬಿಟ್ಟು ನೋಡಬಹುದು ಅಂತ ನಾನು ಹೇಳ್ತೀನಿ. ಅಪಾರ್ಟ್ ಫ್ರಮ್ ಆ ಒಂದು ಸಣ್ಣ ಸೆಕೆಂಡ್ ಹಾಫಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ರಿವೀಲ್ ಮಾಡೋವಂತಹ ವಿಷಯನ ಸ್ವಲ್ಪ ಲೇಟಾಗಿ ರಿವೀಲ್ ಮಾಡಿದ್ರೆ ಸಿನಿಮಾ ವುಡ್ ಹ್ಯಾವ್ ಬೀನ್ ಅಲ್ಟಿಮೇಟ್ ಥ್ರಿಲ್ಲರ್ ಅಂತ ನನಗೆ ಹೇಳೋಕ್ಕೆ ಇಷ್ಟ ಅನ್ನಿಸ್ತಾ ಇದೆ. ಇದಿಷ್ಟು ನನ್ನ ಅಭಿಪ್ರಾಯ ಅಷ್ಟೇನೆ. ಬಟ್ ನೀವು ಏನು ಗರ ಬಿಡ್ತಾರಂಗೆ ಕೂತಾ ಇದ್ದೀರಾ ಅವಾಗಿಂದ, ಏನಾರ ಹೇಳಬೇಕು ಅಂತಿದೆಯಾ? ಇವನು ಹೇಳ್ತಾ ಇರೋದು ನಿಜಾನ ಅಥವಾ ನನ್ನನ್ನು ನೀವು ನೋಡ್ತಾ ಇರೋದು ನಿಜಾನ? ಯಾವ್ದು ನಿಜ? ಇದೇ ಕಥಾ ವಿಚಿತ್ರ. ಹೋಗಿ ವಿಡಿಯೋ ನೋಡಿದ್ದು ಸಾಕು, ಸಿನಿಮಾ ನೋಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.